ನನ್ನ ಶುಭಾರಂಭನ ಕಂಡಿರ್ತಕ್ಕಂಥ ದಾಖಲೆಯ ಶ್ರೀಪಂತಿಕೆಯ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ಎರಡನೇ ದಿನದ ಪಂದ್ಯಾಟಗಳು ಮುಂದುವರಿ ಗಾದಿಯನ್ನು ಕಾಣುತ್ತಾ ಇದೆ. ಮಹದೇವಪುರ ಕ್ಷೇತ್ರ ಮತ್ತು KR ಕ್ಷೇತ್ರದ ಪ್ರತಿಷ್ಠಿತ 12 ತಂಡಗಳು ಇಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಮೊದಲ ಸೆಷನ್ ಆರಂಭನ ಕಾಣುತ್ತಾ ಇದೆ. ಮೊದಲ ಚೆಂಡಿಗಾಗಿ ರಾಜ್ ಸರ್ಗ ಭಾಗದಲ್ಲಿ ಬ್ಯಾಕ್ ಟು ಬೌಲರ್ ಸಾಟ ನಡುವೆ ಓಟಗಳು ದಾಖಲಾತಿಯನ್ನು ಕಾಣುತ್ತಾ ಇಲ್ಲ. ಮೊದಲ ಎಸೆತ ಮುಕ್ತಾಯವನ್ನು ಕಾಣುತ್ತಾ ಇದೆ. ಡಾಟ್ ಬಾಲ್ಗಳಿಗೆ ಒಂದೆಡೆ ಮಂಜುನಾಥ್ ಅವಕಾಶ ಮಾಡಿಕೊಟ್ರು. ಆ ಡಾಟ್ ಬಾಲ್ ರಾಜ್ ದಾಖಲಿಸಿದ್ದಾರೆ. 5 ಎಸೆತ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಕೂಡ ನಾಳೆ ದಿನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡ 3 ಲಕ್ಷದ ನಗದಿನ ಜೊತೆಗಾಗಿ ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನಿ ತಂಡ 2 ಲಕ್ಷದ ನಗದಿನ ಜೊತೆಗಾಗಿ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಮೂರನೆಯ ತಂಡವಾಗಿ ಪ್ರಶಸ್ತಿಯನ್ನು ಕಾಣಬಲ್ಲಂತ ತಂಡ 1 ಲಕ್ಷದ ನಗದಿನ ಜೊತೆಗಾಗಿ ಫಸ್ಟ್ ರನ್ನರ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಕೂಡ ಇದಕ್ಕಾಗಿ 12 ತಂಡಗಳು ಪಂದ್ಯಾಟವನ್ನು ಆಡುತ್ತಾ ಇದೆ. GBA ಸೋಷಿಯಲ್ ಆರ್ಗನೈಸೇಷನ್ ಪಂದ್ಯಾಕೂಟವನ್ನು ಆಯೋಜನೆ ಮಾಡುತ್ತಾ ಇರ್ತಕ್ಕಂಥ ಸಂಸ್ಥೆಯೂ ಕೂಡ ಮತ್ತೆ ಮೂರನೆಯ ಬಾರಿ 30 ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಪಾಯಿಂಟ್ ಬಾದಲ್ಲಿ ಸಾಗ್ತಾ ಇದೆ. ನಡುವೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಅವರ 3 ಚೆಂಡುಗಳನ್ನು ಒಂದೆಡೆ ರಾಜ್ ಮುಕ್ತಾಯವನ್ನು ಮಾಡಿಕೊಟ್ಟ ಹಾಗೆ ಟೀಮ್ MR 2 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಸರತಿ ಆಟಗಾರರು ಕೂಡ ಅಂಕಣ ಒಳಭಾಗದಲ್ಲಿ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ರಾಜ್ ಮತ್ತೆ 4ನೇ ಬಾರಿ ರೇವಾ ಶಾಟ್ ಕಾಣಬಲ್ಲದ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಮೂಲಕ ಇವಾಗ ಸೀಮಾರ ಕ್ಯಾಂಚಿನ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಟೀಮ್ MR 4ನೇ ಎಸೆತದಲ್ಲಿ ಇವಾಗ ಮೊದಲ ವಿಕೆಟ್ ಸಾಗಾಟವನ್ನು ಕಾಣುತ್ತಾ ಇದೆ. ಮಂಜುನಾಥ್ ರೂಪದಲ್ಲಿದ್ದ ಮೊದಲ ಒಂದು ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಇಲ್ಲಿ ರಾಜ್ ಮೊದಲೊಂದು ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. ಕೂಡ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂದ್ಯಾಕೂಟದ ಚಿತ್ರೀಕರಣ ಮಾಡಿ ಒಂದೆಡೆ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಆ ಸಂಸ್ಥೆಗೆ ಮೊದಲಾಗಿ ನಾವು GBL ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆಯ ಪರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ಋತುವಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ವರ್ತೂರಿನ ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಮುಕ್ತಾಯ ಕಂಡ ರಾಷ್ಟ್ರೀಯ ಮಟ್ಟದ ಅಂಡರ್ 22 KVR ಕಪ್ ಪಂದ್ಯಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿ ಸ್ಟಂಪ್ ಆಯ್ಕರ ಬಳಸಿರ್ತಕ್ಕಂಥ ಸಂಸ್ಥೆಯು ಕೂಡ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮತ್ತೊಂದು ದಾಖಲೆಯ ಪಂದ್ಯಾಕೂಟವನ್ನು ನೇರ ಪ್ರಸಾರ ಮಾಡುತ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 5 ಚೆಂಡುಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. ತಡ ಮೊತ್ತವು ಕೂಡ 3 ಓಟವನ್ನು ತಲುಪ್ತಾ ಇದೆ. ತೀರಾ ಕೆಳಚಾದು ಹೋಗ್ತಾ ಇರ್ತಕ್ಕಂಥ ಚೆಂಡು ನಡುವೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯವನ್ನ ಇಲ್ಲಿ ರಾಜ್ ಮಾಡಿಕೊಟ್ರು. ಟೀಮ್ MR ಇವಾಗ ಮುಕ್ತಾಯದ 6 ಚೆಂಡುಗಳಲ್ಲಿ 3ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಅಂತಿಮ 30 ಎಸೆತ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಕೂಡ ವ್ಯವಸ್ಥಿತ ದಾಖಲೆಯ ಪಂದ್ಯಾಕೂಟಕ್ಕೆ ಬಹಳಷ್ಟು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿ ಮ್ಯಾಚ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನ ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಯುತ ಭರತ್ ಅಭ್ಯುತ್ ಗ್ರೂಪ್ನ ಮಾಲೀಕರು. CR7 ಅಫಿಷಿಯಲ್ ಮುಖ್ಯನ ನೇರ ಪ್ರಸಾರ ಯೂಟ್ಯೂಬ್ನಲ್ಲಿ GBA ಈಸ್ಟ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ವೀಕ್ಷಿಸಬಹುದಾಗಿದೆ. GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಈ ಒಂದು ಫೇಸ್ಬುಕ್ ಪೇಜನ್ನು ಲೈಕ್ ಮತ್ತು ಫಾಲೋ ಮಾಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಕ್ರೀಡಾ ಟೂರ್ನಿಗೆ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಬಹಳಷ್ಟು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ವಿನಾಯಕ ಜ್ಯುವೆಲರ್
ಮತ್ತು ಸಿಲ್ಕ್ ಸ್ಯಾರಿ ಮಾಲೀಕರು, ಶ್ರೀವಾರಿ ಡೆವಲಪರ್ಸ್ ಮತ್ತು ಅಂಡ್ ಮಾರ್ಕೆಟಿಂಗ್. ಇತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮಾನ್ಸೂನ್ ಪಬ್ಲಿಕ್ ಸ್ಕೂಲು, ಆರ್ಟ್ ಆಫ್ ಸ್ಪೀಕಿಂಗ್ ಪಬ್ಲಿಕ್ ಸ್ಕೂಲು, ಸ್ಪೀಕಿಂಗ್ ಅಕಾಡೆಮಿ, ಹಾಗೆ ಅಭಿತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ಸರ್ ಅವರು GB ಈಸ್ಟ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು. ಇವರಿಗೆ ಮಾದೇವ ಕ್ಷೇತ್ರ ಮತ್ತು KR ಕ್ಷೇತ್ರ ಜನತೆಯ ಪರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ಬೆಂಬಲ ನಮ್ಮ ಸಂಸ್ಥೆಯ ಮೇಲೆ ಹೀಗೆ ಇರಲಿ ಮತ್ತು ಆಶಾದಾಯಕ ಮಾತುಗಳನ್ನು ಹೇಳಿ ಖಂಡಿತ ಪಂದ್ಯ ಮತ್ತೆ ಮುಂದುವರಿಸ್ತಾ ಇದ್ದಾವೆ ಕೂಡ. ತಡ ಮೊತ್ತ 5 ಊಟವನ್ನು ತಲುಪ್ತಾ ಇದೆ. 2 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಟ್ರು. 4 ಸಭಾ ಗಿಳಿಯುತ್ತಾ ಇದೆ. ಚಿರು ಮತ್ತೆ 3ನೇ ಬಾರಿ 30 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಕವರ್ಸ್ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 20 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಟೀಮ್ MR ಇವಾಗ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ 9 ಚೆಂಡುಗಳಲ್ಲಿ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಚಿರು ಮತ್ತೆ 4ನೇ ಬಾರಿ ಸುಫಿಯಾನ್ ಸ್ಟ್ರೈಕ್ ಅಲ್ಲಿ ಹೋದರೆ ಯಾವ ಅರಸಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಇತ್ತ ಬಲವಾದ ಮನವಿಯನ್ನು ರವಾನಿಸಿದ್ರು. ಯಾವ ರೀತಿಯ ತೀರ್ಪುಗೆ ರವಾನಿಸ್ತಾ ನೋಡಬೇಕಾಗಿದ್ದ. ಸುಂದರತೆಯ ಚೆಂಡು ಮುಕ್ತಾಯವನ್ನು ಮಾಡಿಕೊಟ್ರು. 4 ಮುಕ್ತಾಯವನ್ನು ಕಾಣ್ತಾ ಇದೆ. ತಟಿಮುಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ತಡ ಮೊತ್ತ 7, ಕೊನೆ ಒಂದಷ್ಟು ಬಾಕಿ ಉಳಿತಾ ಇದೆ ಕೂಡ. ಚಿರು ಕೊನೆ ಬಾರಿ ಅಂತಿಮ ಚೆಂಡು ನಡುವೆ ಹೊರತಿರುವನ್ನ ಕಾಣ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶನ ಚಿರು ಮಾಡಿಕೊಟ್ರು. ವೈಟ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ತಡ ಮೊತ್ತವೂ ಕೂಡ 2ನೇ ಅವರ ಚಾಲ್ತಿಯಲ್ಲಿ 8 ಊಟವನ್ನು ತಲುಪ್ತಾ ಇದೆ. ಅದೆಷ್ಟು ಓಟವನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಟೀಮ್ MR ಮತ್ತು KV 72 ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳ ನಡುವೆ ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಟೀಮ್ MR ಆಟಗಾರ ಯಶಸ್ಸನ್ನು ಕಂಡ್ರು. ಇಲ್ಲಿ 2ನೇ ಓವರ್ ಅನ್ನು ಒಂದೆರಡು ಚಿರು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯ ಕಂಡ ಒಟ್ಟಾರೆ 12 ಚೆಂಡುಗಳ ಬಳಿಕ ಇದ್ದ ಟೀಮ್ MR 9ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಕೊನೆಯ 24 ಎಸೆತಗಳ ಆಟ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದ್ಯಾವ ಎಸ್ಗಾರನ್ನು ಪರಿಚಯಿಸಿದರೆ ನೋಡಬೇಕಾಗಿದೆ. KV 72 ಬಹಳಷ್ಟು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಬಹಳಷ್ಟು ಉತ್ತಮ ತಂದು ಓವರ್ ಅನ್ನ ಮುಕ್ತಾಯವನ್ನು ಮಾಡಿಕೊಟ್ಟಂತ ರಾಜ್ ಇವಾಗ ಮತ್ತೆ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 9ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಮಂಜುನಾಥ್ ರೂಪದಲ್ಲಿ ಕಳ್ಕೊಂಡಿದ್ದಾರೆ. ಆರಂಭಿಕ ಎಸೆತ ನಡುವೆ ಧನು ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಎಸೆತ ಒಂದೆಡೆ ರಾಜ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. 5 ಚೆಂಡುಗಳು 3ನೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಎರಡನೆಯ ಚೆಂಡು ಜನನ ತಿರುಗಿಸಬಲ್ಲ ಅಂತ ಪ್ರಯತ್ನಗಳು ಸಾಗುತ್ತದೆ. ಓಟಗಳು ಬರ್ತಾ ಇಲ್ಲ. 3ನೇ ಓವರ್ ಮೊದಲ ಮತ್ತು 2ನೇ ಚೆಂಡು ಮುಕ್ತಾಯವನ್ನು ಮಾಡಿಕೊಟ್ರು. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ.
Connected. ಈಗಾಗಲೇ ನಮ್ಮ ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಅಭ್ಯುತ್ ಗ್ರೂಪ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಭರತ್ ಸರ್ ಅವರ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮದ ಪಂದ್ಯಾಟ ವೀಕ್ಷಣೆಯಿದ್ದಾರೆ. ಜೊತೆಗಾಗಿ ಭರತ್ ಸರ್ ಅವರ ಸುಪುತ್ರರಾಗಿರ್ತಕ್ಕಂಥ ಪುಷ್ಕಲ್ ಅವರು ಕೂಡ ಪಂದ್ಯಾಟ ವೀಕ್ಷಣೆ ಅವರಿಗೆ ನಮ್ಮ JBL ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆಯ ಪರವಾಗಿ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. 13ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. 3 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 18 ಸಹ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಅದ್ಯಾವ SR ಅನ್ನು ಪರಿಚಯಿಸಾರ ನೋಡಬೇಕಾಗಿದೆ. ಅಲ್ಲಿ ಶುಭದಲ್ಲಿ ಪಂದ್ಯವನ್ನು ಮುಂದುವರಿಸಿ 18 ಸಗಳ ಆಟ ಬಾಕಿ ಉಳಿತಾ ಇದೆ. ನಿನ್ನೆ ದಿನ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಹಸ್ತಲಾಗದ ಮುಖಾಂತರವಾಗಿ ಶುಭವನ್ನು ಕೋರಿರ್ತಕ್ಕಂಥ ಪಂದ್ಯ 2ನೇ ದಿನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. DK ಮೋಹನ್ ಬಾಬು ಸರ್ ಮತ್ತು KT ರಾಜ್ಕುಮಾರ್ ಸರ್ ಅವರೊಂದು ಆಶೀರ್ವಾದದೊಂದಿಗೆ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ದಾಖಲೆ ಶ್ರೀಮಂತಿಗೆಯ ದಾಂಡು ಚೆನ್ನೈ ಕ್ರಿಕೆಟ್ ಪಂದ್ಯಾಕೂಟ. ಇವತ್ತಿನ ದಿನ ಎಲ್ಲ ಪಂದ್ಯಾಟಗಳು ಮುಕ್ತಾಯವಾದ ಬಳಿಕ ನಾಳೆಯ ದಿನ ಅಂತಿಮ ದಿನದ ಪಂದ್ಯಾಟಗಳು ನಾಳೆ ಶುಭ ಮುಂಜಾನೆ ಆರಂಭವನ್ನು ಕಾಣಲಿಕ್ಕಿದೆ. ಹೊಸ ಬೌಲರ್ ಚಿರುವಿತ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 18 ಸಭಾ ಕೀಳುತ್ತಾ ಇದೆ. ಡಿಫಾಲ್ ಆಗಿ ಬಾದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. 4 ರನ್ ಮೊದಲ ಚೆಂಡಿಗೆ 1 ಓಟವನ್ನು ದಾಖಲಿಸಿದ್ರು. ಆರಂಭಿಕ ಎಸೆತ ಮುಕ್ತಾಯವನ್ನು ಚಿರು ಮಾಡಿ ಕೊಡ್ತಾ ಇದ್ದಾರೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಂಡ ಮೊತ್ತವೂ ಕೂಡ 14 ಓಟವನ್ನು ತಲುಪ್ತಾ ಇದೆ. ಧನುಷ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೆಯ ಚೆಂಡು ಹೊರ ತೀರವನ್ನು ಕಾಣ್ತಾ ಇದ್ದಿತ್ತು. ಅತಿಕ್ರಮ ಓಟಗಳ ಸೇರ್ಪಡೆ ವೈಡ್ ಬಾಲ್ ಸೂಚನೆ ತೀರ್ಪುಗಾರ ಮನಸ್ಸಾ ಇದ್ದಾರೆ. 1 ಓಟದ ಹೆಚ್ಚುವರಿಯೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 15 ಓಟಗಳು ಕಾಣ ಸಿಗ್ತಾ ಇದ್ದಾವೆ. ಮತ್ತೆರಡನೇ ಬಾರಿ ಚಿರು ಹೆಸರಾಗಂತ 2ನೇ ಚೆಂಡು ಇತ್ತ ಓಟಗಳು ಬರ್ತಾ ಇಲ್ಲ. ಹತ್ತರಿ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನ ಧನು ಮಾಡ್ತಾ ಇದ್ದಾರೆ. ಈತ ಓಟಗಳಿಗೆ ಚಿರು ಅವಕಾಶವನ್ನು ಮಾಡಿಕೊಂಡು ಈ ರೀತಿಯಾಗಿ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ ಕೂಡ. 15ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 6 ಓವರ್ಗಳ ರೂಪದಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ ದಾಖಲೆಯ ಪಂದ್ಯಾಕೂಟವು ಬಹಳಷ್ಟು ವ್ಯವಸ್ಥಿತವಾಗಿ ಮುನ್ನುಗ್ತಾ ಇದೆ ಕೂಡ. ಮೂರನೆಯ ಚೆಂಡು ಪಾಯಿಂಟ್ ಬಾಲ್ ಓಟವನ್ನು ಧನು ದಾಖಲಿಸಲು ಓಟಗಳ ಸೇರ್ಪಡೆ ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣದಾರಿ ಏರಿಕೆಯನ್ನು ಕಾಣ್ತಾ ಇದೆ. 16 ಓಟವನ್ನು ತಲುಪ್ತಾ ಇದ್ದ ಟೀಮ್ MR ಮತ್ತು KV72 ಇವಾಗ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ವಿರಾಸನ ಹೊರತದಾಗ ಸಲ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ಸೆಳೆದಿದ್ದ ಡೀಪ್ ಮಿಡ್ ಭಾಗದಲ್ಲಿ ಇವಾಗ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಟೀಮ್ MR ಇಲ್ಲಿ 2ನೇ ಒಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. SR ಭಾಗದಲ್ಲಿ ಚಿರು ಇಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೋರ್ವ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಅಂಕಣಕ್ಕೆ ರಂಜಿತ್ ಬರ್ತಾ ಇದ್ದಾರೆ. 16ಕ್ಕೆ 2 ವಿಕೆಟ್ಸ್ ಅನ್ನ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಹಂತದ ಟಾಸ್ ಪ್ರಕ್ರಿಯೆಯಲ್ಲಿ ಪರಾಜಯವನ್ನು ಕಂಡಿರ್ತಕ್ಕಂಥ ಟೀಮ್ MR ಅದೆಷ್ಟು ಓಟವನ್ನು ಮೊದಲ ಒಂದು ಸೆಷನ್ ಅಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಯಶಸ್ಸನ್ನು ಈಗಾಗಲೇ ಒಂದೆರಡು ಚಿರು ಪಡ್ಕೊಳ್ತಾ ಇದ್ದಾರೆ 4ನೇ ಚೆಂಡಿನಲ್ಲಿ.
ಸದಾರತೆಯ ಚೆಂಡು ನಡುವೆ ಅಂತಿಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಣೆ ಮತ್ತೆ ಕಾಣ್ತಾ ಇದೆ.
ಊಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಮತ್ತೆರಡನೆಯ ಬಾರಿ ಕ್ಷೇತ್ರರಕ್ಷಣೆ ಬದಲಾವಣೆ ಕಾಣ್ತಾ ಇದೆ. ಸಪೋರ್ಟ್ ಮಾಡಿಕೊಂಡು ಗಮನಿಸಬಾರದು ಬೇಸಬಲ ಪ್ರಯತ್ನಗಳ ನಡುವೆ ಬ್ಯಾಕಪ್ ಕೈ ಹಿಡಿತಾ ಇದೆ. ಒಂದೋಟ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ ಕೂಡ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 3 ಓಟವನ್ನು ತಲುಪ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತದೆ. 26ರ ಟಾರ್ಗೆಟ್ ಸಂಖ್ಯೆ. ಇಲ್ಲಿ KV72 ತಂಡ ಚೇಂಜ್ ಮಾಡ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿ 4 ಚೆಂಡುಗಳು ಮುಕ್ತಾಯವಾದ ಬಳಿಕ 5 ಓಟವನ್ನು ತಲುಪ್ತಾ ಇದೆ. 21 ಓಟಗಳು ಬರಬೇಕಾಗಿದೆ ಕೂಡ. ನಟನಾರ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ಬ್ಯಾಕ್ ಟು ಬೌಲರ್ ಸಾಟ್. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದೆಡೆ ಈ ಹಂತದಲ್ಲಿ ಮಂಜು ದಾಖಲಿಸಿದ್ರು. ಕೊನೆಯ ಒಂದೇ ಬಾಕಿ ಉಳಿತಾ ಇದೆ. ಪ್ರತಿ ಸ್ಟ್ರೈಕ್ ಅಲ್ಲಿ ಮಂಜು ಕೊನೆಯ ಬಾರಿ. ಮಿಡಾನಲ್ಲಿ ಓಟವನ್ನು ಪ್ರಸಿ ದಾಖಲಿಸ್ತಾರೆ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡ ಮೊತ್ತವೂ ಕೂಡ 6 ಓಟವನ್ನು ತಲುಪ್ತಾ ಇದೆ. ಅಂತಿಮ 30 ಎಸೆತ 20 ಓಟಗಳ ಅವಶ್ಯಕತೆ. 30ಕ್ಕೆ 20 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅದೇ ವಯಸ್ಕರನ್ನು ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಈಗಾಗಲೇ 6 ಚೆಂಡುಗಳಲ್ಲಿ 6 ಓಟವನ್ನು ದಾಖಲಿಸ್ತಾ ಇದೆ ಟೀಮ್ MR ಮತ್ತು KV72 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಎರಡನವರಿಗಾಗಿ ರಂಜಿತ್ ಇವಾತ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನವರ ಮೊದಲ ಚೆಂಡು ನಡುವೆ ಕಟ್ ಶಾಟ್ ದಾಖಲಿಸಲ್ಲ. ಪ್ರಯತ್ನಗಳು ಸಾಗಿತ್ತು. ಒಂದೋಟಗಳ ಸೇರ್ಪಡೆ. ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೆ 7 ಓಟವನ್ನು ತಲುಪ್ತಾ ಇದೆ. ರೇವಾ ಶಾಟ್ ಹೊಡೆತ ದಾಖಲಿಸಲ್ಲ. ಪ್ರಯತ್ನಗಳ ನಡುವೆ ರೆಸಿಗೆ ಸಿಂಗಲ್ ಅಪಾಯಕಾರಿ ಓಟಗಳ ಪೂರೈಕೆಯೂ ಕೂಡ. 1 ಓಟಗಳಿಗೆ ಅವಕಾಶ ಇಲ್ಲಿ ರಂಜಿತ್ ಮಾಡಿಕೊಟ್ರು. ಇಲ್ಲಿ KV72 ಚಾಲ್ತಿ 2ನೇ ಓವರ್ನಲ್ಲಿ 8 ಓಟವನ್ನು ತಲುಪ್ತಾ ಇದೆ. ಪ್ರಸಿ ಮತ್ತು ಹರೀಶ್ ಜೊತೆ ಆಟ ಮುಂದುವರಿ ಖಾತೆಯನ್ನು ಕಾಣ್ತಾ ಇದೆ. 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಮೂರನೆಯ ಚೆಂಡು ಮಿಡ್ ಆಫ್ ಅಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇದೆ. ಒಂದು ಹೆಚ್ಚುವರಿ. ಪ್ರತಿಯೊಂದು ಚೆಂಡಿಗೂ ಕೂಡ ಆರಂಭಿಕ ಸರದಿ ಆಟಗಾರರು ಓಟವನ್ನು ದಾಖಲಿಸಬಲ್ಲ ಒಂದು ಲೆಕ್ಕಾಚಾರವನ್ನು ಕಾಣ್ತಾ ಇದ್ದಾರೆ. ಯಶಸ್ಸನ್ನು ಕಂಡ್ರು. ಬಹಳ ಶತಮಾನ ರೀತಿಯ ಹೊಡೆತ. ಮತ್ತೆ ಕ್ಷೇತ್ರಕ್ಷಣ ದಾಖಲಾತಿ ಕಾಣ್ತಾ ಓಟಗಳ ಸೇರ್ಪಡೆ. ಇಲ್ಲಿ ಮತ್ತೆ ಯಶಸ್ಸನ್ನು ಕಂಡ್ರು. ಇವಾಗ 10 ಓಟವನ್ನು ತಲುಪ್ತಾ ಇದೆ. 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪ್ರತಿಯೊಂದು ಚೆಂಡಿಗೂ ಕೂಡ ಈ ರೀತಿಯಾಗಿ 30 ಓಟವನ್ನು ದಾಖಲಿಸಿದ್ರು ಕೂಡ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯ. ಕ್ಷೇತ್ರರಕ್ಷಣೆ ಎಡವಟ್ಟನ್ನು ಕಾಣ್ತಾ ಇದೆ. ನಡುವೆ ಡಿಫೆಕ್ಷನ್ ಕವರ್ಸಬಲ್ ಓಟಗಳ ಸೇರ್ಪಡೆ. ತಡ ಮೊತ್ತವೂ ಕೂಡ 11 ಓಟವನ್ನು ತಲುಪ್ತಾ ಇದೆ. ಇದಾದ ಬಳಿಕ ಟೀಮ್ BSR ಮತ್ತು ದೇವಸ್ಥಾನ ಡ್ಯಾಶಸ್ ಪಂದ್ಯಾಟವನ್ನು ಆಡ್ತಾರೆ. ಅದಾದ ಬಳಿಕ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಟ್ರೈಸರ್ ಹಾಕ್ಲಿಕ್ಕಾಗುತ್ತೆ. ಎರಡು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡ ಮೊತ್ತವೂ ಕೂಡ 12 ಓಟವನ್ನು ತಲುಪ್ತಾ ಇದೆ.
ಮೋಹನ್ ಸರ್ಗ ಭಾಗದಲ್ಲಿ 24ಕ್ಕೆ 14 ಓಟಗಳ ಅವಶ್ಯಕತೆ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುವ ಎರಡೂ ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಮೂರನೇ ಮೊದಲ ಚೆಂಡಿಗಾಗಿ ಮೋಹನ್ ಸರ್ಗ ಭಾಗದಲ್ಲಿ ಮೋಹನ್ ಸರ್ಗದ ಮೊದಲ ಚೆಂಡು ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಈತ ಅಂತಿಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣುತ್ತದೆ. ಈತ 2 ಓಟವನ್ನು ದಾಖಲಿಸಿದ್ರು. 2 ಓಟಗಳ ಸೇರ್ಪಡೆಯೂ ಕೂಡ ಬಹಳ ಶುದ್ಧವಾದ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು ಕೂಡ ಅಂತಿಮದಲ್ಲಿ ಬಹಳ ಶುದ್ಧವಾದ ಬೌಂಡ್ರಿ ನಡೆಸಿದ್ದಾರೆ. ಇಲ್ಲಿ 2 ಓಟಗಳ ಸೇರ್ಪಡೆ. KV72 ಇವಾಗ 14 ಓಟವನ್ನು ತಲುಪ್ತಾ ಇದೆ. 12 ಓಟಗಳು 23 ಚೆಂಡುಗಳಲ್ಲಿ ಬರಬೇಕಾಗಿದೆ. ಹೊದ್ದಾರೆ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಒಂಟಿ ಊಟಗಳಿಗೆ ಅವಕಾಶವನ್ನು ಮಿಡುಗಿನಲ್ಲಿ ಮಾಡಿಕೊಟ್ರು. ಒಂಟಿ ಊಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರಗಳ ನಡುವೆ ಮತ್ತೆ ಯಶಸ್ಸನ್ನು ಕಂಡ್ರು. ತಳ ಮೊತ್ತವು ಕೂಡ 15 ಊಟವನ್ನು ತಲುಪ್ತಾ ಇದೆ. ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಸಿಕ್ಸರ್ ಅನ್ನು ಅಡ್ಡಾಯಿಸ್ತಾ ಇದ್ದಾರೆ. ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಹದಿನೇಳು ಓಟವನ್ನು ತಲುಪ್ತಾ ಇದೆ. ಮತ್ತೆ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನು ಪಡ್ಕೊಳ್ತಾರೆ, ನೋಡಬೇಕಾಗಿದೆ. ಅಂತಿಮ ಕ್ಷೇತ್ರ ಶೆಳಬಟ್ಟು ಈತ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ. ಕವರ್ಸ್ ಈತ 4 ಓಟಗಳ ಪೂರೈಕೆಯೂ ಕೂಡ 21 ಓಟವನ್ನು ತಲುಪ್ತಾ ಇದೆ. 5 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. KV72 ಪ್ರಸ್ತುತ ಒಂದು ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಯಶಸ್ಸಿನ ಹಂತವನ್ನು ಕಾಣ್ತಾ ಇದ್ದಾರೆ ಕೂಡ. ಇದು ಡಾರ್ಬಾಲ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 26ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದ್ದಾರೆ. ಈಗಾಗಲೇ 21 ಓಟವನ್ನು ತಲುಪ್ತಾ ಇದೆ. ಪ್ರಗತಿಯ 3ನೇ ಓವರ್ನಲ್ಲಿ ಪ್ರಸಿ ಈತ ಸ್ಟ್ರೈಕಲ್ಲಿ ಇದ್ದಾರೆ. ಬಹಳಷ್ಟು ತಮ್ಮ ರೀತಿಯ ಹೊಡೆತ ಈತ ರಕ್ಷಣಾತ್ಮಕ ಆಟವನ್ನು ಆಡಬಲ್ಲಂತಹ ಹಂತವನ್ನು ಕಂಡ್ರು. ನಡುವೆ ಹೊತ್ತರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ 3ನೇ ಓವರ್ ಒಂದೆಡೆ ಇಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. ತಂಡದ ಮೊತ್ತ 21 ಓಟವನ್ನು ತಲುಪ್ತಾ ಇದೆ. ಕೊನೆಯ 18ಕ್ಕೆ 5 ಓಟಗಳು ಬರಬೇಕಾಗಿದೆ. ರಾಮು ಆಟಗಾರನ ಸೇರ್ಪಡೆ. ನಾಲ್ಕನವರಿಗಾಗಿ ಒಂದೆಡೆ ಠಾಕೂರ್ ಅವರನ್ನು ಪರಿಚಯಿಸುವಂತಹ ಲೆಕ್ಕಾಚಾರಗಳು ಸಾಗ್ತಾ ಇದೆ. 5 ಓಟಗಳು 18 ಎಸೆಗಳಲ್ಲಿ ಬರಬೇಕಾಗಿದೆ. ಜಯಕ್ಕಾಗಿ ರಾಮು ಆಟಗಾರನ ಸೇರ್ಪಡೆ. ನಾಲ್ಕನೇ ಓವರ್ ಮೊದಲ ಚೆಂಡು ರಿವರ್ಸ್ ಶಾಟ್ ಹೊಡೆತ ತನ್ಮೂಲಕ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇತ್ತು. 25 ಓಟವನ್ನು ತಲುಪ್ತಾ ಇದೆ. ಪಂದ್ಯಾಟ ಇಲ್ಲಿ ಸಮಬಲಗೊಳ್ತಾ ಇದೆ ಕೂಡ. ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. ಈಗಾಗಲೇ ಪಂದ್ಯಾಟ ಸಮಬಲಗೊಳ್ತಾ ಇದೆ. KV72 ಟೀಮ್ MR ವಿರುದ್ಧವಾಗಿ ಜಯವನ್ನು ಕಾಣುವಂತ ಜಯದ ನಿರೀಕ್ಷೆಯಲ್ಲಿ ಯಶಸ್ಸನ್ನು ಕಂಡ್ರು. ಶೈಲಿಯ ಹೊಡೆತ ದಾಖಲಿಸಲು ಪ್ರಯತ್ನ ತನ್ಮೂಲಕ ಪ್ರಸ್ತುತ ಒಂದು ಪಂದ್ಯವನ್ನು KV72 ಜಯಿಸ್ತಾ ಇದೆ. ತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ KV72